ಉಡುಪಿಯ ಬ್ರಹ್ಮಾವರದಲ್ಲಿ ಮತ್ತು ಮಹಾರಾಷ್ಟ್ರದ ಕಾವಡ ಬೆಟ್ಟದಲ್ಲಿ ನಡೆದಿರುವಂತಹ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಅನೇಕ ಪಾಠಗಳಿವೆ. ಶಾಹಿದ್ ಅಲಿ ಎಂಬ 31 ವರ್ಷದ ಬ್ರಹ್ಮಾವರದ ಯುವಕ ತನ್ನ ತಂದೆ ಮೆಹಬೂಬ್ ಅಲಿ ಮತ್ತು ತಾಯಿ ಸಂಶದ್ ಬೇಗಂ ಅವರನ್ನು ಸುತ್ತಿಗೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಕೊಲೆ ಮಾಡಿದ ಬಳಿಕ ಸುಮಾರು 14 ಗಂಟೆಗಳ ಕಾಲ ಮೃತದೇಹದ ಜೊತೆಗೆ ಆತ ಕಳೆದಿದ್ದಾನೆ. ತಂದೆ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸಿಸುತ್ತಿದ್ರು. 30 ವರ್ಷವಾದರೂ ಮದುವೆ ಆಗಿಲ್ಲ, ನೀನು ನಿಷ್ಪ್ರಯೋಜಕ ಅಂತ ಹಂಗಿಸ್ತಿದ್ರು. ತಂದೆಯನ್ನ ತಾಯಿ ಬೆಂಬಲಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಹತ್ಯೆ ಮಾಡಿದೆ ಅಂತ ಆತ ಹೇಳಿರುವುದಾಗಿ ಎಸ್ಪಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಆದರೆ ಆತನ ತಾಯಿಯ ಸಹೋದರ ಈ ಹೇಳಿಕೆಯನ್ನು ತಿರಸ್ಕರಿಸಿದ್ದಾರೆ. ಹೆತ್ತವರು ಈತನನ್ನ ಪ್ರೀತಿಯಿಂದಲೇ ನೋಡಿಕೊಳ್ತಿದ್ರು, ಆದರೆ ಇತ್ತೀಚೆಗೆ ಈತ ಮೌನಿಯಾಗಿದ್ದ, ಮೊಬೈಲಲ್ಲೇ ಸಮಯ ಕಳೆಯುತ್ತಿದ್ದ ಅಂತ ಅವರು ಹೇಳಿದ್ದಾರೆ. ಅವರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಇಂಥ ಮಾಡ ಅಲ್ಲ ಅವನು. ಹಾಗಾಗಿ ತಾಯಿ ತಂದೆ ಮಕ್ಕಳ ಜೊತೆಯಲ್ಲಿ ಏನು ಇದೂ ಇರಲಿಲ್ಲ, ಭಿನ್ನಾಭಿಪ್ರಾಯ ಏನಿರಲಿಲ್ಲ. ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರು. ಮತ್ತು ಅವರಿಗೆ ಆ್ಯಕ್ಚುಲಿ ಈಗ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ತನ್ನಷ್ಟಕ್ಕೆ ಸೈಲೆಂಟ್ ಆಗಿ ಇರ್ತಿದ್ದ. ಮತ್ತು ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ಅವ್ನಿಗೆ, ಬೀಡಿ ಸಿಗರೇಟ್ ಅಥವಾ ಏನಾದರೂ ಇದ್ದ. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಬರ್ತಿದ್ದ. ಮತ್ತು ತಾಯಿ ತಂದೆ ಅವರಿಂದ ಏನಾದರೂ ತೊಂದರೆ ಅವ್ರು ಹೊಡ್ತಿದ್ರು, ಏನಾದಿದ್ರು, ಇದು ಸುಮ್ಮನೆ ಕಾರಣ. ಇದೆಲ್ಲ ಹೇಳೋದು ಸುಳ್ಳು ಮಾತು, ಇದೆಲ್ಲ ಅಂತ ಏನೂ ಇರಲಿಲ್ಲ. ಏಕೆಂತ ಹೇಳಿದರೆ ನಾವು ಬರ್ತಾ ಹೋಗ್ತಿದ್ರು, ಅದಲ್ಲದೆ ಅವರ ತಂಗಿ ಹತ್ರ ಕೇಳಿದೆ, ಮತ್ತು ನೇಬರಲ್ಲಿ ಯಾರ ಹತ್ರ ಕೇಳಿದ್ರು ಒಂದು ಶಬ್ದ ಸಮೇತ ಯಾರಿದ್ದು ಇದು ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಏಕೆಂತ ಹೇಳಿದರೆ ಅವನೇನಾದರೂ ಅವ್ರಿಗೆ ಟಾರ್ಚರ್ ಮಾಡ್ತಿದ್ರು, ಹಾಗೆ ಹೀಗೆ. ಅದು ಅಲ್ಲದೆ ಅವನೊಂದು ಸ್ವಲ್ಪ 10, 28, 30 ವರ್ಷದ ಪ್ರಾಯದವನು, ಹಾಗೇನು ಇದು ಮಾಡಲಿಕ್ಕಿಲ್ಲ. ಏಕೆಂತೇಳಿ ಮತ್ತು ನೇಬರ್ನವ್ರಿಗೆ ಗೊತ್ತಾಗಲೇಬೇಕಲ್ವ ಎಂಥ ಈ ಥರ ಇದ್ದರೆ. ಅನ್ಎಕ್ಸ್ಪೆಕ್ಟೆಡ್ ಅವನಿಗೆ ಏನಾಯಿತು, ಹೆಂಗೆ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ಸ್ವಲ್ಪ ಅದು ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾವುದರಿಂದ ಸೈಲೆಂಟ್ ಇರ್ತಿದ್ದ ಏನಂತ. ಮತ್ತು ಯಾರು ಬಂದರೆ ಯಾರಲ್ಲಿ ಆದರೂ ಒಂದು ಮಾತಾಡುವಾಗ ಆದರೆ ಏನಾದರೂ ಸ್ವಲ್ಪ ತಪ್ಪಿ ಉತ್ತರ ಕೊಡುವವನು ಅಂಥ ಹುಡುಗನೂ ಅಲ್ಲ ಅವನು. ಏನಾಯಿತು ಅದೆಲ್ಲ ದೇವರ ಇಚ್ಛೆ ಇರುವಾಗ ಮತ್ತೆ ಎಂತ ಮಾತಾಡಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸವನ್ನು ಸ್ವಲ್ಪ ಜೊಮೆಟೊಗೆ ಎಲ್ಲ ಹೋಗಿ ಇದು ಮಾಡ್ತಿದ್ದ ಅವನದು. ಇನ್ನೊಂದು ಕಡೆ ಮಹಾರಾಷ್ಟ್ರದ ಕಾವಡ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆಯಂತೂ ಹೃದಯ ಭೇದಕ. ಕುನಾಲ್ ಚಂಗುಡೆ ಎಂಬ 18 ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆಟ್ಟದ ತುದಿಯಲ್ಲಿ ನಿಂತಿದ್ದ. SSLCಯಲ್ಲಿ 92% ಅಂಕ ಪಡೆದಿದ್ದ ಈತ. ನೀಟ್ ಪರೀಕ್ಷೆಗೆ ತಯಾರಿ ಕೂಡ ನಡೆಸ್ತಾ ಇದ್ದ. ಐಫೋನ್ ನೀಡದೇ ಇರೋದಕ್ಕೆ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದ ಅಂತ ಆರಂಭದಲ್ಲಿ ವರದಿಯಾಗಿತ್ತು. ಆತನ ಮನವೊಲಿಸಲು ಹೋದ ತಂದೆ ಮತ್ತು ಆತ ಇಬ್ಬರು ಆಯತಪ್ಪಿ ಬೆಟ್ಟದಿಂದ ಕೆಳಗೆ ಬಿದ್ದರು. ಅದನ್ನು ನೋಡಿ ತಾಯಿಯೂ ಬೆಟ್ಟದಿಂದ ಕೆಳಗೆ ಹಾರಿದ್ರು. 3 ಸ್ಥಳದಲ್ಲೇ ಮೃತಪಟ್ಟರು. ಆದರೆ ಇದೀಗ ಬಂದಿರುವ ವರದಿಯ ಪ್ರಕಾರ ಈ ಸಾವಿಗೆ ಐಫೋನ್ ಕಾರಣ ಅಲ್ಲ. ಈಗಾಗಲೇ ಕುನಾಲ್ ತಂದೆ ಐಫೋನ್ ಖರೀದಿಸಿ ಕೊಟ್ಟಿದ್ರು, ನೀಟ್ ಕೋಚಿಂಗ್ ಶುಲ್ಕವನ್ನೂ ಕಟ್ಟಿದ್ರು, ಆರ್ಥಿಕವಾಗಿ ಸದೃಢ ಕೂಡ ಆಗಿದ್ರು ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಆದರೆ ತಂದೆ ಮತ್ತು ತಾಯಿಯ ನಡುವೆ ಸಮಸ್ಯೆ ಇತ್ತು, ಸದಾ ಘರ್ಷಣೆಗಳಾಗ್ತಾ ಇತ್ತು. ತಂದೆ ಮನೆ ಬಿಟ್ಟು ಹೋಗಿದ್ರು. ಕೌಟುಂಬಿಕವಾಗಿ ಇರುವಂತಹ ಈ ಘರ್ಷಣೆ ಮಗನ ಮೇಲೆ ಪರಿಣಾಮ ಬೀರಿರುವ ಸಾಧ್ಯತೆ ಇದೆ. ಹೆತ್ತವರನ್ನ ಬೆದರಿಸಲು ಆತ ಈ ಹೆಜ್ಜೆ ಇಟ್ಟಿರಬಹುದು ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಇಂದಿನ ಮಕ್ಕಳಲ್ಲಿ ತಾಳ್ಮೆ ಕಡಿಮೆ ಆಗ್ತಾ ಇದೆ. ನಿರ್ಧಾರದಲ್ಲಿ ಪ್ರಬುದ್ಧೆಗಿಂತ ಹೆಚ್ಚು ಆ ಕ್ಷಣದ ಆಕ್ರೋಶವೇ ಮೇಲ್ಗೈ ಪಡಿತಾ ಇದೆ. ಸಿಟ್ಟಿನ ಭರದಲ್ಲಿ ಸಂಬಂಧದ ಪಾವಿತ್ರ್ಯತೆಯೇ ಸಡಿಲಗೊಳ್ತಿದೆ. ಮಹಾರಾಷ್ಟ್ರದ ಕುನಾಲ್ ಮತ್ತು ಬ್ರಹ್ಮಾವರದ ಶಾಹಿದ್ ಇಬ್ಬರೂ ಈ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ. ಇಂದಿನ ಯುವ ಪೀಳಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅವಕಾಶವನ್ನು ಪಡೆದಿದೆ. ಆದರೆ ಅದೇ ಸಮಯದಲ್ಲಿ ಹಿಂದೆಂದಿಗಿಂತ ಹೆಚ್ಚಿನ ಒತ್ತಡವನ್ನು ಎದುರಿಸ್ತಿದೆ. ಅಂಕಗಳು ಬೇಕು, ಒಳ್ಳೆಯ ಉದ್ಯೋಗ ಬೇಕು, ಸಾಮಾಜಿಕ ಸ್ಥಾನಮಾನ ಬೇಕು, ಇತರರಿಗಿಂತ ಮುಂದೆ ಹೋಗಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಕಾಣುವ ಜೀವನದಂತೆ ತಮ್ಮ ಜೀವನವೂ ಇರಬೇಕು ಎಂಬ ನಿರೀಕ್ಷೆ ಇಟ್ಕೊಳ್ತಿದೆ. ಈ ಎಲ್ಲದರ ನಡುವೆ ಸಹನೆ ಕಡಿಮೆ ಆಗ್ತಾ ಇದೆ. ಒಂದು ವಸ್ತು ಸಿಗದಿದ್ರೆ ಕೋಪ ನೆತ್ತಿಗೆ ಇರ್ತದೆ. ಬದುಕು ಮುಗಿದಂತಹ ಭಾವನೆ ಅವರಲ್ಲಿ ಉಂಟಾಗ್ತದೆ. ಪರೀಕ್ಷೆಯಲ್ಲಿ ನಿರೀಕ್ಷಿತ ಅಂಕ ಬರೆದಿದ್ರೆ ಸೋಲು, ಪ್ರೇಮ ವಿಫಲವಾದರೆ ಜೀವನ ವ್ಯರ್ಥ, ಪೋಷಕರು ಗದರಿಸಿದ್ರೆ ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಎಂಬ ಭಾವನೆ, ಇತ್ಯಾದಿಗಳಿಗೆ ಯುವ ಪೀಳಿಗೆ ತುತ್ತಾಗ್ತಾ ಇದೆ. ಇದೇ ವೇಳೆ ಪೋಷಕರ ವರ್ತನೆಯೂ ಇಲ್ಲಿ ಮುಖ್ಯ. ಕೇವಲ ಮಕ್ಕಳನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಹಾಗಿಲ್ಲ. ಅವರು ಅಂಥದ್ದೊಂದು ಉಗ್ರ ನಿರ್ಧಾರ ಕೈಗೊಳ್ಳೋದರ ಹಿಂದೆ ಪೋಷಕರ ಮಾತು, ವರ್ತನೆ, ಕೌಟುಂಬಿಕ ಜಗಳ, ಕಿರುಕುಳ, ಅವಮಾನ ಇತ್ಯಾದಿಗಳಿಗೆ ಎಷ್ಟು ಪಾತ್ರ ಇದೆ ಅನ್ನೋದು ಕೂಡ ನೋಡಬೇಕು. ಇಂದಿನ ಪೀಳಿಗೆಯನ್ನ ಪೋಷಕರು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ,
ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.